ಹಾಯ್ ಗೈಸ್, ಇಲ್ಲಿ ಕಾಣ್ತಾ ಇರೋದು ಒಂದು ರೂಮು ನಮ್ಮ ಮನೆ ಮೇಲೆ. ಈ ರೂಮ್ನ ನನಗೋಸ್ಕರನೇ ಈ ರೂಮ್ನ ನಾನು ಸೆಟಪ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಸೆಟಪ್ಪು, ಯೂಟ್ಯೂಬು ಮತ್ತು ಗೇಮಿಂಗ್ ಎಲ್ಲ ಇದೇ ಸೆಟಪ್ಪು. ಇದು ಹಳೆ ಸೋಫಾ ಇಲ್ಲಿ ತಂದು ಬಿಸಾಕಿದ್ದಾರೆ. ಈ ಸೋಫಾ ಇರೋ ಜಾಗದಲ್ಲಿ ಕಂಪ್ಯೂಟರ್ ಟೇಬಲ್ ಇಡಬೇಕಂತ ಅಂದ್ಕೊಂಡಿದ್ದೆ. ಎಲ್ ಶೇಪಲ್ಲಿ, ಇಲ್ಲಿಂದ ಅಲ್ಲಿವರೆಗೂ ಎಲ್ ಶೇಪಲ್ಲಿ ಒಂದು ಕಂಪ್ಯೂಟರ್ ಟೇಬಲ್ ಮಾಡಿಸೋಣ ಅಂದ್ಕೊಂಡಿದ್ದೆ. ಆದರೆ ಆಲ್ರೆಡಿ ಒಂದು ಟೇಬಲ್ ತಂದುಬಿಟ್ಟೆ 4000ದ್ದು. ಅದು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಇನ್ನೊಂದು ಚಿಕ್ಕ ಟೇಬಲ್ ನಾನು ಎರಡಿದೆ. ಆ ಎರಡಿಟ್ರೂ ಎಲ್ ಶೇಪ್ ಆಗುತ್ತೆ. ಆದರೆ ನಾರ್ಮಲಾಗಿ ಎಲ್ ಶೇಪ್ ಇರೋ ಟೇಬಲೇ ಚೆನ್ನಾಗಿರುತ್ತೆ. ಬಟ್ ಈಗ ನಮಗೆ ಅದು ಆಗಲಿಲ್ಲ. ಎಲ್ ಶೇಪಲ್ಲಿ ಮಾಡಿಸೋಣ ಅಂದ್ಕೊಂಡಿದ್ದೆ. ಇದು ಇವಾಗ ಒಂದು ಕಂಪ್ಯೂಟರ್ ಟೇಬಲ್ ಇಲ್ಲಿ ಬರುತ್ತೆ. ಇಲ್ಲೆರಡು ಚಿಕ್ಕ ಚಿಕ್ಕ ಟೇಬಲ್ಸು, ಲ್ಯಾಪ್ಟಾಪ್ ಟೇಬಲ್ಸ್ ಇರುತ್ತಲ್ಲ ಆ ಥರ ಟೇಬಲ್ಸ್ ಇಲ್ಲೆರಡು. ಆಮೇಲೆ ಇಲ್ಲೇನಾದರೂ ಸ್ಟಿಕ್ಕರ್ಸ್ಗೆ ಏನಾದ್ರು ಅಂಟಿಸೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಶೆಲ್ಫ್ಸ್ ಟೈಪ್ ಏನಾದ್ರು ಇಡೋಣ. ಆಮೇಲೆ ಈ ಸೈಡು ಇಲ್ಲಿ ಟೇಬಲ್ ಇರುತ್ತಾ, ಈ ಸೈಡು ಮಂಚ, ಒಂದು ಬೆಡ್ ಹಾಕೋದು, ಮಂಚ ಹಾಕಿ ಇನ್ನು ಈ ಸೈಡ್ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಖಾಲಿ ಬಿಡ್ತೀನಿ. ಇಲ್ಲಿ ಸ್ವಲ್ಪ ಇಲ್ಲಿಂದ ಇಲ್ಲಿವರೆಗೂ ಸ್ಪೇಸ್ ಇರುತ್ತೆ. ಆ ಸ್ಪೇಸಲ್ಲಿ ಗ್ರೀನ್ ಸ್ಕ್ರೀನ್ ಏನಾದ್ರು ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಇದು ಕಿಟಕಿಗಳು ನನಗೆ ಇಷ್ಟ ಆಗಿಲ್ಲ. ಇಲ್ಲೊಂದು ಯಾವ ಕಡೆನೂ ಇಲ್ಲದೆ ಕಿಟಕಿ ಹಾಕಿಬಿಟ್ಟಿದ್ದಾರೆ. ಕರೆಕ್ಟಾಗಿ ಸೆಂಟ್ರಲ್ ಒಂದು ಕಿಟಕಿ ಹಾಕಿದ್ದಾರೆ. ಇಲ್ಲಿ ಈ ಗೋಡೆಗೂ ಸೆಂಟ್ರಲ್ ಒಂದು ಕಿಟಕಿ ಹಾಕಿಬಿಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂದರೆ, ಇಲ್ಲಿಂದ ಇಲ್ಲಿವರೆಗೂ ಒಂದು ಮಿರರು, ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಮಿರರ್ ಹಾಕ್ಸೋಣ ಅಂದ್ಕೊಂಡಿದ್ದೆ. ಆದರೆ ಇವಾಗ ಅಲ್ಲೊಂದು ಕಿಟಕಿ ಇದೆ. ಸೊ ಏನು ಮಾಡಬೇಕು, ಇದು ಡೋರ್ ಓಪನ್ ಮಾಡಿದರೆ ಇಲ್ಲಿವರೆಗೂ ಬರುತ್ತೆ. ಸೊ ಇಲ್ಲಿ ಮಿರರ್ ಹಾಕ್ಸೋಕ್ಕಾಗಲ್ಲ, ಅಲ್ಲಿ ಹಾಕಿಸ್ಬೇಕು ಒಂದು ಮಿರರು. ರೆಕ್ಟ್ಯಾಂಗಲ್ ಆದರೂ ಇಲ್ಲ ಉದ್ದಕ್ಕಾದರೂ ಒಂದು ಮಿರರ್ ಹಾಕಿಸ್ತೀನಿ. ಆಮೇಲೆ ಇಲ್ಲಿ ಶೆಲ್ಫ್ಸ್ ಇಲ್ಲೊಂದು 4 ಈ ಥರ ಇಡೋದು, ಸ್ವಲ್ಪ ಫ್ಯಾನ್ಸಿ ಶೆಲ್ಫ್ಸು. ಆಮೇಲೆ ಅದು ಗೋಡೆ ಗ್ರೀನ್ ಸ್ಕ್ರೀನ್ ಅನ್ನಲ್ಲ, ಅಲ್ಲಿ ಏನಾದ್ರು ಫ್ಯೂಚರಲ್ಲಿ ಏನಾದ್ರು ಫೇಸ್ ಕ್ಯಾಮ್ ಆ ಥರ ಏನಾದ್ರು ಮಾಡಿದರೆ ಇಲ್ಲಿ ಕ್ಯಾಮ್ರಾ ಇಟ್ಟರೆ ಅಲ್ಲಿ ಕೂಡ್ತೀನಿ. ಅಲ್ಲಿವರೆಗೂ ಫೋಕಸ್ ತೊಗೊಳುತ್ತೆ. ಇಲ್ಲೋ DSLR ಕ್ಯಾಮ್ರಾ ಇಷ್ಟು ರೇಂಜಲ್ಲಿ ತೊಗೊಳ್ಳಲ್ಲ. ಸಿಗ್ಮಾ ಲೆನ್ಸ್ ಹೋಗಿಬಿಟ್ರೆ ಏನೋ ಒಂದು ಮಾಡಿಕೊಂಡು ಇಲ್ಲಿ ವೀಡಿಯೋ ಮಾಡ್ಬೋದು. ಈ ಥರ ಇದೆ ರೂಮು. ಮೇಲ್ಗಡೆ RCC ಹಾಕೋಕ್ಕಾಗಲಿಲ್ಲ, ಯಾಕಂದರೆ ಇದು ಒಂದು ಏನಂದರೆ ಒಂದು ಬ್ರಿಕ್, ಇದು ಈ ಗೋಡೆ ಇದೆಯಲ್ಲ, ಈ ಗೋಡೆ ಓನ್ಲಿ 1 ಬ್ರಿಕ್ಕಿಂದ ಕಟ್ಟಿರೋದು, ಸಿಂಗಲ್ ಬ್ರಿಕ್ಕು. ಅದಕ್ಕೆ ಇದ್ರ ಮೇಲೆ ಭಾರ ಆಗಬಾರ್ದು ಅಂತ ಇವನ್ನ ಹಾಕ್ಸಿರೋದು. ಈಗ ಇವನ್ನು ಕವರ್ ಮಾಡೋಕ್ಕೆ ಏನಾದ್ರು ಪ್ಲ್ಯಾನ್ಸ್ ನೀವು ಹೇಳಬೇಕು, ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಯಾವ ಥರ ಕವರ್ ಮಾಡ್ಬೋದು ಅಂತ. ಇದು ಮತ್ತು ವೇಟೂ ಆಗಬಾರ್ದು, ಗೋಡೆಗಳಿಗೆ ವೇಟ್ ಆಗಬಾರ್ದು, ಹಂಗೆ ಕವರ್ ಆಗಬೇಕು. ಏನಾದ್ರು ಐಡಿಯಾಸ್ ಇದ್ದರೆ ಹೇಳಿ. ಆಮೇಲೆ ಕೆಳಗಡೆ ಟೈಲ್ಸು, ನಾನು ಸೌಂಡ್ ಪ್ರೂಫ್ ಟೈಲ್ಸ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ. ವುಡೆನ್ ಟೈಲ್ಸ್ ಬರುತ್ತೆ, ಸೌಂಡ್ ಇರೋದಿಲ್ಲ, ಎಕೋ ಬರೋದಿಲ್ಲ ಅವು ಹಾಕ್ಸಿದ್ರೆ. ಅವನು ಮತ್ತು ನಾವು ಗೋಡೆಗೂ ಹಾಕಿಸ್ಬೇಕು, ಅಲ್ಲಲ್ಲೊಂದು ಎಕೋ ಬರೆದಿರೋ ಥರ. ಆದರೆ ಈ ಎಕೋ ಬರದೇ ಇರೋ ಟೈಲ್ಸು ವುಡೆನ್ ಅಂತ ಹೇಳಿದ್ನಲ್ಲ, ಅವು ತುಂಬ ಕಾಸ್ಟ್ಲಿ ಮತ್ತು ಅವು ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ. ಬೇರೆ ದೊಡ್ಡ ದೊಡ್ಡ ಸಿಟಿಗೆ ಹೋಗ್ಬೇಕೇನೋ ಇಲ್ಲಿ. ಸೊ ಆರ್ಡ್ರ್ ಮಾಡಿ ತರಿಸಿದ್ರೆ ಅವು ಅದನ್ನು ಹಾಕೋರು, ಇನ್ಸ್ಟಾಲ್ ಮಾಡೋರು ನಮಗಿಲ್ಲಿ ಸಿಗಲ್ಲ. ನಾವೇ ಮಾಡ್ಕೊಳ್ಳೋಕೆ ಹೋದರೂ ಚೆನ್ನಾಗಿ ಬರೋಲ್ಲ ಅವು. ಅದೊಂದು ಪ್ರಾಬ್ಲಮ್ ಇದೆ. ನಾರ್ಮಲ್ ಟೈಲ್ಸೇ ಹಾಕಿಸ್ಬೋದು. ಮತ್ತು ಏನಾದ್ರು ಸೌಂಡ್ ಪ್ರೂಫ್ ಮಾಡೋಕ್ಕೆ ಏನಾದ್ರು ಅದೇನೋ ಕೆಲವೊಂದು ಬೆಡ್ ಸಿಗುತ್ತೆ, ಅವನ್ನ ಹಾಕ್ಕೋಬೇಕು. ಆಮೇಲೆ ಅಷ್ಟೇ. ಇನ್ನು ಈ ರೂಮ್ನ ಈ ಥರ ಚೇಂಜ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ. ಈ ರೂಮ್ ಎಲ್ಲ ಚೇಂಜ್ ಆಗಿ ನಾನು ಇಲ್ಲಿಗೆ ಶಿಫ್ಟ್ ಆಗ್ತೀನಿ. ಶಿಫ್ಟ್ ಆದಮೇಲೆ ನಮಗೆ ನೈಟಲ್ಲಿ ನಾವೆಲ್ಲ ಲೈವ್ ಸ್ಟ್ರೀಮ್ ಗೇಮ್ಸ್ ಆಡ್ಬೋದು. ಒಂದು PC ಬಿಲ್ಡ್ ಮಾಡಿದೆ ಅಂತ ಹೇಳಿದ್ನಲ್ಲ, PC ಕೂಡ ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ಹೆಂಗಿದೆ ಅಂತ. ಆಮೇಲೆ ಅದರಲ್ಲಿ ನಾವು ಲೈವ್ ಸ್ಟ್ರೀಮ್ಸ್ ಎಲ್ಲ ಮಾಡ್ಕೋಬೋದು ಅಷ್ಟೇ. ಈ ರೂಮ್ನ ರೆಡಿ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಸಾಧ್ಯವಾದರೆ ಹಾಕ್ತೀನಿ. ಈ ಥರ ಇದೆ. ಇನ್ನು ಹೊರಗಡೆ ಇಲ್ಲಿದೆ ಅಲ್ಲ, ಇವು ಸ್ಕ್ವೇರ್ ಸ್ಟೀಲ್ ಇದೆ ಅಲ್ಲ, ಈ ಥರ ಸ್ಕ್ವೇರ್ ಸ್ಟೀಲ್ಸಿಂದ ಒಂದು ಇದು ಬ್ರಾಂಚಸ್ ಥರ ಒಂದು ಇದು ಮಾಡಿಸಿ, ಇಲ್ಲಿವರೆಗೂ ಮಾಡಿಸಿ ಪ್ಲ್ಯಾಂಟ್ಸ್, ಬಕೆಟಲ್ಲಿ ಪ್ಲ್ಯಾಂಟ್ಸ್ ಇರುತ್ತಲ್ಲ, ಆ ಥರ ಪ್ಲ್ಯಾಂಟ್ಸ್ನ ಇಡ್ಬೇಕು ಅಂದ್ಕೊಂಡಿದ್ದೀನಿ. ಅದು ಇವೆಲ್ಲ ಎಕ್ಸ್ಟ್ರಾ ಏನಾಗುತ್ತೆ ಅಂದರೆ, ಎಕ್ಸ್ಟ್ರಾ ಮಾಡಿದರೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಆದರೆ ದುಡ್ಡಿದ್ದಾಗ ಅವಾಗವಾಗ ಮಾಡ್ಕೊತ ಹೋಗ್ಬೇಕು ಒಂದೊಂದೇ.
ಇದು ಈ ಥರ ಇದೆ ರೂಮು. ನೆಕ್ಸ್ಟು ನಾನು ಚೇಂಜ್ ಮಾಡಿದ್ಮೇಲೆ ಒಂದು ಸಲ ನಿಮಗೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ.